ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ಟಮಾಟೆ ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ. ತುಂಬ ಅಂದರೆ ತುಂಬಾ ತಂಪಾಗಿರ್ತೈತಿ. ಬೇಸಿಗೆ ದಿನದಲ್ಲಿ ತುಂಬಾ ಅಗತ್ಯವಾಗಿ ಸೇರಿಸುವಂಥ ಪದಾರ್ಥ ಇದು. ಈ ಥರ ಟಮಾಟೆ ಜ್ಯೂಸು, ಕ್ಯಾರೆಟ್ ಜ್ಯೂಸು, ಈ ಥರ ತರಕಾರಿ ಜ್ಯೂಸ್ ಕುಡಿತಾ ಇದ್ದರೆ ಆರೋಗ್ಯಕ್ಕೆ ಒಳ್ಳೆಯದು, ತಂಪಾಗಿರ್ತೈತಿ ಬಾಡಿ. ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ. ನೋಡಿ, ಇಲ್ಲೇ 4 ಟಮಾಟಿ ಹಣ್ಣಾಗಿರುವಂಥದ್ದು ಕೆಂಪಂದು ಆ್ಯಪಲ್ ಟಮಾಟಿ ತೊಗೊಂಡಿದ್ದೀನಿ ನಾನು. ನೀವು ಹುಳಿ ಟಮಾಟಿ ಕೂಡ ತೊಗೋಬೋದು. ಆ್ಯಪಲ್ ಟಮಾಟೆ ಆದರೆ ಇನ್ನೂ ಒಳ್ಳೆಯದು. ನೋಡಿ, ಇದು ಮೇಲೆದೆಲ್ಲ ತೆಗೆದುಬಿಡಬೇಕು. ನೀಟಾಗಿ ಮೇಲೆ ತಗೊಂಡು ಇದನ್ನು ಕಟ್ ಮಾಡ್ಕೊಳ್ಬೇಕು. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ನೋಡಿ, ಈ ಥರ ಕಟ್ ಮಾಡ್ಕೊಳ್ಬೇಕು ಸಣ್ಣಗೆ. ನೋಡಿರಿ, ನೀಟಾಗಿ ಕಟ್ ಮಾಡಿದ್ದೀನಿ. ಈಗ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ, ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಇದಕ್ಕೆ ನೋಡಿರಿ, ಒಂದು 1/4 ಚಮಚದಷ್ಟು ಉಪ್ಪು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಸಿಹಿ ಹಾಕ್ಕೊಳ್ಬೇಕು. ಒಂದು 3ರಿಂದ 4 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಸಿಹಿಗೆ ಅನುಗುಣವಾಗಿ 2 ಟೀ ಸ್ಪೂನು ಇಲ್ಲ ಕಲ್ ಸಕ್ಕರೆ ಕೂಡ ಹಾಕ್ಕೋಬೋದು. ಜೇನುತುಪ್ಪ, ಕಲ್ ಸಕ್ಕರೆ ಯಾವುದಾದ್ರೂ ಸೇರಿಸ್ಬೋದು. ಇದರೊಟ್ಟಿಗೆ ಪುದೀನ ಎಲೆ ಮತ್ತು ಶುಂಠಿ ಸೇರಿಸ್ಕೋಬೋದು ನಿಮಗೆ ಇಷ್ಟ ಇದ್ದರೆ. ನಾನು ಏನೂ ಸೇರಿಸ್ತಾ ಇಲ್ಲ, ಖಾಲಿ ಸಕ್ಕರೆ, ಉಪ್ಪು, ಐಸ್ ಕ್ಯೂಬ್ಸ್ ಇಷ್ಟು ಮಾತ್ರ ಹಾಕ್ಕೊಂಡು ನೋಡಿ, ಒಂದು 4 ಐಸ್ ಕ್ಯೂಬ್ಸ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ನಿಂಬೆ ಹೋಳು ತೊಗೊಂಡಿದ್ದೀನಿ, ಅದನ್ನು ಕೂಡ ಹಿಂಡ್ಕೊತಾ ಇದ್ದೀನಿ. ಇಲ್ಲೇ ಜ್ಯೂಸ್ ಮಾಡಿಕೊಂಡು ಅದ್ರಾಗ ಹಾಕ್ಕೊಳ್ಬೇಕು. ರಸ ತೊಗೊಂಡು ನಿಂಬೆಹಣ್ಣು ಹಾಕೋದ್ರಿಂದ ಚೆನ್ನಾಗಿರ್ತದೆ ಜ್ಯೂಸು. ಇದ್ರೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಕಲೇಬೇಕಂತ ಏನಿಲ್ಲ. ನೋಡಿರಿ, ಎಲ್ಲ ಹಾಕಿ ಆಯಿತು. ಈಗ ನೀಟಾಗಿ ರುಬ್ಕೊಂಡು ಬರಬೇಕು ನುಣ್ಣಗೆ. ನೋಡಿರಿ, ಈ ಥರ ನುಣ್ಣಗೆ ರುಬ್ಬಿದ ಮೇಲೆ ನೀರು ಸೇರಿಸ್ಬೇಕು, ಅಂದರೆ ಸಣ್ಣ ಆಗ್ತದೆ. ಇಲ್ಲ ಅಂದರೆ ಮೊದಲೇ ನೀರು ಸೇರಿಸ್ಬಿಟ್ರೆ ನುಣ್ಣಾಗೋದಿಲ್ಲ ಅದು. ನೋಡಿರಿ, ಒಂದು ಪಾತ್ರೆ ಇಟ್ಕೊಂಡು ಅದ್ರ ಮೇಲೆ ಜೇಡಿ ಇಟ್ಕೊಂಡು ಸೋದಿಸ್ಕೊಳ್ಬೇಕು. ಇದನ್ನು ಹೀಗೇನೆ ಕುಡಿದ್ರಿಂದ ಪೀಸ್ ಪೀಸ್ ಆಗಿರ್ತೈತಿ. ಮೇಲೆ ಸಿಪ್ಪಿ ದಪ್ಪ ಇರ್ತೈತಲ್ಲ, ಹಾಗಾಗಿ ನುಣ್ಣಗೆ ವೇಸ್ಟ್ ಆಗಿರೋಂಗಿಲ್ಲ. ಅದು ಸೋದಿಸ್ಕೊಳ್ಬೇಕು ನುಣ್ಣಗೆ. ಎಲ್ಲದು ಹಾಕ್ಕೊಂಡು ಅದ್ರೊಳಗೆ ಹಾಕ್ಕೊಂಡು ನೀಟಾಗಿ ಸೋದಿಸ್ಕೊಂಡು ಅಗತ್ಯರಷ್ಟು ನೀರು ಹಾಕಬೇಕು. ನೋಡಿರಿ, ಸ್ಪೂನ್ ತೊಗೊಂಡು ನೀಟಾಗಿ ಕೈ ಆಡಿಸ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲ ಯಾವ ಥರ ಇಳಿದಿದೆ ಜ್ಯೂಸ್ ಹೋಗಿದ್ದು. ಮೇಲೆ ಸಿಪ್ಪೆ ಎಲ್ಲ ಬಂತು ನೋಡಿ, ಬೀಜ ಮೇಲೆ ಸಿಪ್ಪೆ ಈ ಥರ ಬರ್ತೈತಿ. ಸೋಸ್ಕೊಂಡ್ರಿಂದ ಇದನ್ನು ಸಪ್ರೇಟಾಗಿ ಬಿಡಬೇಕು, ಇದನ್ನು ಬಿಸಾಡಲಿಕ್ಕೆ. ನೋಡಿ, ನಮ್ಮ ಜ್ಯೂಸ್ ಅನ್ನೋದು ಈ ಥರ ರೆಡಿ ಆಗಿದೆ. ಇದಕ್ಕೆ ಅಗತ್ಯರಷ್ಟು ನೀರು ಸೇರಿಸ್ಕೋಬೋದು. ನಾನು ಇನ್ನೂ ಒಂದು ಅರ್ಧ ಲೀಟ್ರ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಯಾವ ಥರ ಬಂತು ಜ್ಯೂಸು. ಈ ಥರ ಬರಬೇಕು ಟೊಮಾಟೊ ಜ್ಯೂಸು. ತುಂಬ ಅಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನೀವು ಸಹ ಈ ಬೇಸಿಗೆನೆಲ್ಲ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ.